ನಂಗೂ ಅಳು ಬಂತು. ಚೆನ್ನಾಗಿತ್ತು, 3 ಟೈಮ್ ಅಂತೂ ಚೆನ್ನಾಗಿ ಊಟ ಮಾಡಿ. ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಭವ್ಯ ನಿಜು ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವಿರೋದು ಶ್ರಾವಣ್ ಬೆಳಗೊಳ. ಇವತ್ತು ಅನುಷಾ ರಾವ್ ಇದ್ದಾರೆ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನು? ನನ್ನ ಫ್ರೆಂಡ್ ಮದುವೆ ಇದೆ ಕಾವ್ಯ ಅಂತ. ಸೊ ಅವ್ರ ಮದುವೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀವಿ? ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ. ತುಂಬ ವರ್ಷದಿಂದ ಕಾಯ್ತಾ ಇದ್ವಿ. ಈ ಮದುವೆಗೆ ಫೈನಲಿ ಇಟ್ಸ್ ಹ್ಯಾಪನಿಂಗ್. ನಾವು ಅವ್ರ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಅಳತೆಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಮತ್ತು ಸಾಂಗ್ ಕೂಡ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಿರೋದ್ರಿಂದ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕಾವ್ಯ, ಹೇಗೆ ಅನಿಸ್ತಿದೆ? ಮದುವೆ ಆಗ್ತಿದೆಯಲ್ಲ, ಹೇಗಿದೆ ಫೀಲಿಂಗ್ಸ್? ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಾಳೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲಸಲ್ವೇನೆ ಹೇಳ್ತು. ತುಂಬ ಖುಷಿ ಆಗ್ತಾ ಇದೆ ಭವ್ಯ, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಾಳೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಖುಷಿ ಇದೆ, ತುಂಬ ಅಂದರೆ ತುಂಬ. ಹುಡುಗನ ನೋಡೋಷ್ಟು ಖುಷಿ ಇರುತ್ತೆ ಗೊತ್ತಾ, ಹಂಗೆ ನಾಳೆಗೆ ವೆಯ್ಟ್ ಮಾಡ್ತೀನಿ. ಆದರೆ ಬೇಜಾರಿಲ್ವಾ ಮನೆ ಬಿಟ್ಟು ಹೋಗ್ತೀವಿ? ತುಂಬ ಬೇಜಾರು, ಡಬಲ್ ಬೇಜಾರಿದೆ. ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಿದ್ದೀನಿ, ಅಕ್ಕ ಪಾಪು ಅಜ್ಜಿ ಎಲ್ಲರೂ ಮಿಸ್ ಮಾಡ್ಕೊತಿದ್ದೀನಿ ಅಂತ ತುಂಬ ಬೇಜಾರಿದೆ. ಮರ್ತೋಗ್ಬಿಡ್ತೀಯಾ ಇಲ್ಲ ನೆನ್ಪಿಟ್ಕೊಂತೀಯಾ? ಎಲ್ಲರೂ ನೆನ್ಪಿಟ್ಕೊಳ್ತೀನಿ. ಇಲ್ಲೇ ಅಲ್ಲ ಪಕ್ಕದೂರಲ್ಲಿ ಇದ್ದೀನಿ. ನಮ್ಮಿಬ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ನನ್ನ ವ್ಲಾಗೆ ನೋಡ್ತಿದ್ದೀರಾ, ಏನು ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ನಿಮ್ಮ ನೇಮ್ ಏನು? ನಿಮ್ಮ ನೇಮ್ ಏನು? ನಿಮ್ಮ ಹೆಸರು? ನನ್ನ ಹೆಸರು ಗಂಧರ್. ಸಾರಿ, ಗಂಧರ್. ಗಂಧರ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಚಪ್ರಶಾಸ್ತ್ರ ಎಲ್ಲ ಮುಗ್ದಿದೆ. ಸೊ ರಕ್ಕುನ ಹತ್ರ ರಿವ್ಯೂ ಕೇಳೋಣ, ಹೇಗೆ ಅನಿಸ್ತಿದೆ? ಕಾವ್ಯ ಮನೆ ಬಿಟ್ಟು ಹೋಗ್ತಿರೋದಕ್ಕೆ ಅನಿಸ್ತಿದೆ? ಮದುವೆ ಆಗಿ ಹೋಗ್ತಿದ್ದಾಳಲ್ಲ, ಒಂದು ಖುಷಿ, ಒಂದು ಬೇಜಾರು. ಮತ್ತೆ ಇದೇ ಥರ ಅವ್ಳು ಸಿಕ್ಕಲ್ವಲ್ಲ, ಬ್ಯಾಚುಲರ್ ಆಗಿ ಅವಳು ನಂಗೆ ಸಿಕ್ಕಲ್ಲ. ಇವಾಗ ಅವಳಿಗೊಂದು ರೆಸ್ಪಾನ್ಸಿಬಿಲಿಟೀಸ್ ಬರ್ತದೆ, ಕಮಿಟ್ಮೆಂಟು. ಸೊ ನಂತರನೇ ಅವಳಿಗೂ ಒಂದು ಕಮಿಟ್ಮೆಂಟ್ ಆಗ್ತಾ ಇದೆ ಅನ್ನೋ ಬೇಜಾರು ಇದೆ. ಸೊ ಖುಷಿನೂ ಇದೆ. ಎಷ್ಟು ಮಿಸ್ ತುಂಬ ಮಿಸ್ ಮಾಡ್ಕೊತೀನಿ ನಾನು ಯಾವಾಗಲೂ ಅವಳನ್ನ. ಯಾಕೆ ಅಂತಂದರೆ ಯಾವಾಗಲೂ ನಾನು ಏನಾದರೂ ಬೇಜಾರು ಖುಷಿಗಾದರೂ ಅವಳಿಗೆ ಕಾಲ್ ಮಾಡಿ ಹೇಳೋದು. ಆ್ಯಸ್ ಅ ಫ್ರೆಂಡ್ ಅವಳು ಥರ ನಾನು ಅವಳನ್ನ ಟ್ರೀಟ್ ಮಾಡೋದು, ತಂಗಿ ಥರ ಟ್ರೀಟ್ ಮಾಡೋದೇ ಇಲ್ಲ. ಸೊ ತುಂಬ ಬೇಜಾರು ಮಾಡ್ಕೊತೀನಿ. ಗೊತ್ತಿಲ್ಲ ನೆಕ್ಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು. ಆಲ್ ದ ಬೆಸ್ಟ್ ಅವಳಿಗೆ. ಹಾಯ್ ಮುಕ್ತಿ. ಹಾಯ್ ಕಾವ್ಯ, ನಿಮ್ಗೆ ಏನಾಗಬೇಕು? ಕಸಿನ್. ನಿಮ್ಮದು ಅವಳದು ಬಾಂಡಿಂಗ್ ಸ್ವಲ್ಪ ಹೇಳ್ತೀರಾ? ಬಾಂಡಿಂಗ್ ಏನು ಅಷ್ಟು ಲೈಕ್ ನಾವು ಜಾಸ್ತಿ ಏನು ಮೀಟ್ ಆಗೋಲ್ಲ, ಯಾಕಂದರೆ ನಾವು ಬಾಂಬೆಲಿ ಇರೋದು, ಅವಳು ಇಲ್ಲಿರೋದು. ಯಾವಾಗಲಾರ ವರ್ಷಕ್ಕೊಂದ್ಸತಿ ಬಂದರೆ ಹಿಂಗೆ ಮೀಟ್ ಆಗೋದಷ್ಟೇ. ಇವಾಗ ಅವಳು ಹೋಗ್ತಿದ್ದಾಳಲ್ಲ, ಏನು ಫೀಲ್ ಇದೆ? ಏನು ಲೈಕ್ ಅವಳಿಲ್ಲ, ನಾವು ಬಂದಾಗ ಈಗಿರಲ್ಲ, ನಾವು ಅಲ್ಲಿಗೆ ಹೋಗ್ಬೇಕು. ಅದು ಸ್ವಲ್ಪ ಬಾಂಡಿಂಗ್ ಸ್ವಲ್ಪ ಮಿಸ್. ಆಯ್ತು ರೀ. ಹಾಯ್ ಕಾವ್ಯಂಗೆ ನೀವೇನಾಗಬೇಕು? ಅವ್ಳ ಫ್ರೆಂಡ್. ಚೂರ ಮಾತಾಡಿ. ಫ್ರೆಂಡ್. ಓಕೆ, ಎಷ್ಟು ವರ್ಷದಿಂದ ಫ್ರೆಂಡು? ಯಾವಾಗ ಫ್ರೆಂಡ್ ಆಗಿದ್ದು? ನನ್ನ ಕಾಲೇಜ್ ಡಿಗ್ರಿ ಓದ್ತಿರುವಾಗಿಂದ ಫ್ರೆಂಡ್. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ವಾ? ನಾನು ಡಿಗ್ರಿ ಓದ್ತಾ ಇರೋವಾಗಿಂದ ಫ್ರೆಂಡ್. ಓಕೆ, ಏನು ಅನಿಸ್ತಿದೆ? ಮದುವೆ ಆಗಿ ಹೋಗ್ತಿದ್ದಾರೆ, ಫುಲ್ ಖುಷಿ ಆಗ್ತಿದೆ. ಎಷ್ಟು ಮಿಸ್ ಮಾಡ್ಕೊತೀರಾ? ತುಂಬ ಮಿಸ್ ಮಾಡ್ಕೊಂಡು. ಇನ್ನೇನು ಕೇಳೋದು? ಇಲ್ಲಿ ಚೌಟ್ರಿಗೆ ಹೋಗೋದಕ್ಕೆ ಮುಂಚೆ ಕೆಲವೊಂದು ಶಾಸ್ತ್ರಗಳನ್ನ ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಯ್ ಅನು, ಹೇಗೆ ಅನಿಸ್ತಿದೆ? ಫ್ರೆಂಡ್ ಮದುವೆ ರಿಸೆಪ್ಷನ್ ನಡೀತಾ ಇದೆ. ನಮ್ಮ ಡ್ಯಾನ್ಸ್ ಮಾಡಿಲ್ಲ, ಆಗಬೇಕು ಅನು. ಅವಳು ಚೆನ್ನಾಗಿ ಕಾಣ್ತಿದ್ದಾಳೆ. ಆ್ಯಕ್ಚುಲಿ ನಮಗೆ ಮಾತಾಡ್ಸೋಕ್ಕಾಗ್ತಿಲ್ಲ, ಬಟ್ ಓಕೆ, ನಾವು ಡ್ಯಾನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್ ಟು ಡ್ಯಾನ್ಸ್. ನೋಡಿ, ಹೇರ್ ಸ್ಟೈಲು, ಮೇಕಪ್ಪು ಎಲ್ಲ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಮೇಕಪ್ ಆರ್ಟಿಸ್ಟ್ ಬೇರೆ ಯಾರೂ ಅಲ್ಲ, ನೀವೇ. ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಮೇಕಪ್ ಕೂಡ ಅಷ್ಟೇ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಆ್ಯಂಡ್ ಹೇರ್ ಸ್ಟೈಲ್ ನಂಗೆ ಹೆಂಗೆ ಬೇಕೋ ಹಾಗೆ ಮಾಡಿದ್ದೀರಾ. ಸ್ವಲ್ಪ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಸೊ ನಿಮಗೆ ಕ್ರೆಡಿಟ್ಸ್ ಕೊಡ್ತೀನಿ. ಸೊ ನನ್ನ ಡ್ಯಾನ್ ಯಾರು ಅಂತ ಕೇಳಿ, ಅದು ಭವ್ಯನೇ. ಸ್ವಲ್ಪ ರೊಟೇಟ್ ಆಗಿ ನೋಡೋಣ.
ಹೇರ್ ಸ್ಟೈಲು ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಆ್ಯಂಡ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡಿ ಎಮ್ ಮಾಡಿ. ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾರೂ ಮಾಡಬೇಡಿ, ನಂಗೆ ಮಾಡೋಕ್ಕೆ ಬರಲ್ಲ. ಮಾಡಿದ್ದೀನಿ. ಇನ್ನೊಂದ್ಸಲ ಹೇಳೋ, ಬರಲಿಲ್ಲ ಅದು. ಥ್ಯಾಂಕ್ ಯು. ಆಲ್ಮೋಸ್ಟ್ ವೆಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ ಅನು, ಕಾವ್ಯ ಬಗ್ಗೆ ಹೇಳನು. ಮದುವೆ ಆಗೋಗ್ಬಿಟ್ಲು ಅಷ್ಟೇ. ಫೈನಲಿ ಶಿ ಗಾಟ್ ಹಿಟ್ಚ್ಡ್. ಎಸ್. ಏನಾದರೂ ಖುಷಿ ಆಗ್ತಿದೆ. ಹೌದು, ತುಂಬ ವರ್ಷದಿಂದ ಕಾಯ್ತಾ ಇದ್ದೀನಿ. ನನಗೂ ಅಳು ಬಂತು. ಸೊ ನೆಕ್ಸ್ಟ್ ನಿಂದು ಆಳ್ಬೇಕು ಅಂತಂದರೆ ಬೇಗ ಓಕೆ. ನಮ್ಮಿಬ್ರಿಗೆ ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ವಿ ಅವ್ಳ ಮದುವೆ ನೋಡಬೇಕಂತ. ಇವಾಗಿಂದ ಕಾಲೇಜ್ ಡೇಸಿಂದನೂ ತುಂಬ ವೆಯ್ಟ್ ಮಾಡಿದ್ದೀವಿ. ಸೊ ವೆಯ್ಟ್ ಮಾಡಿದ್ದಕ್ಕೆ ಸಾಕಾಯ್ತು. ಇವಾಗ ಆದ್ಲು ಮದುವೆ ಅಷ್ಟೇ. ಸೊ ತುಂಬ ಚೆನ್ನಾಗಾಯ್ತು ಅವಳ ಮದುವೆ. ಹೇಗಿದೆ ಗಾಯ್ಸ್ ಅನ್ನೋದು ಔಟ್ಫಿಟ್? ಹೇಗಿದೆ ಅನು? ಚೆನ್ನಾಗಿದೆ ನೋಡಿ. ಹೇಗನ್ಸ್ತು? ನಾನೇ ಗೈಸ್ ರೆಡಿ ಮಾಡಿದ್ದು ಹುಡುಗಿನ. ಹೇರ್ ಸ್ಟೈಲ್ ಅವರೇ ಮಾಡಿಕೊಂಡು ಸ್ಯಾರಿ ರ್ಯಾಪಿಂಗ್ ನಾನೇ ಮಾಡಿದ್ದು. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಹೇಗಿದೆ ಗೈಸ್ ನನ್ನ ಔಟ್ಫಿಟ್ಟು? ಇಷ್ಟ ಆದರೆ ಕಮೆಂಟ್ ಮಾಡಿ. ಹೇಗಿದೆ? ಹೇಗನ್ಸ್ತಿದೆ ಸೂರಜ್? ಏನು ಹೇಳಿ. ಕಾವ್ಯ ಮದುವೆ ಆಗ್ತಿದ್ದಾಳೆ. ಮದುವೆ ಆದ್ರೆ ಚೆನ್ನಾಗಿತ್ತು. 3 ಟೈಮ್ ಅಂತೂ ಚೆನ್ನಾಗಿ ಊಟ ಮಾಡಿದ್ವಿ. ಹಾಂ, ಮಸ್ತಾಗಿತ್ತು ಊಟ. ಊಟ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಊಟ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ನೋಡಿ ಅಲ್ಲಿ ನಕ್ಷತ್ರ ತೋರಿಸ್ತಾರೆ, ಇವಾಗಲೇ ನೋಡ್ಕೊಂಡ್ವಿ.